ಹೊಡೆದ ಸಾಯ್ತಾರ. ಅದೇನಾಗಿ ಸಾಯ್ತಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲಿ ಗಂಟ ಬರ್ತದ ಹಣ ಇವ್ರು ಕೊಡೋದು ಹಣ ತಿನ್ಬೇಕು. ನಮ್ಮನ್ನೆಲ್ಲ ಎದೆ ಹೊಡೆದು ಅವ್ರು ತಿನ್ಬೇಕು, ನಮ್ಮನ್ನ ಪಾತಾಳ ತುಳಿಬೇಕು. ಅವರು ನಾವು ಪಾತಾಳಕ್ಕೆ ಹೋದಾಗ ಅವ್ರ ನೆಮ್ಮದಿ, ಅಲ್ಲಿವರೆಗೂ ಅವ್ರ ನೆಮ್ಮದಿ ಇಲ್ಲ. ಇದಕ್ಕೆ ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಡಿರ್ಬೋದು, ಬಿಡೋದಿಲ್ಲ, ಮುಂದಕ್ಕೆ ಹೋಗೇ ಹೋಯ್ತಾರೆ ಜನ. ಯಾವ ರಾಜಕಾರಣಿನೇ ಆಗೋದು ಜಮೀನು ಮಾತ್ರ ಬಿಡಲ್ಲ. ನಮ್ಮ ಪ್ರಾಣ ಹೋದ್ರೂ ತಿಂತಿಲ್ಲ, ನಾವು ಬಿಡಲ್ಲ. ಮಾಡ್ದೋದ್ಕೆ ಇವತ್ತು ಅಧಿಕಾರಕ್ಕೆ ಹೋಗಿ ನಮ್ಮನ್ನೇ ತುಳಿತಾ ಇದೆಯಾ. ದೇವರಂತೂ ಕ್ರಮಿಸಲ್ಲ. ಒಂದಲ್ಲ ಒಂದಿನ ಈ ಭೂಮಿ ತಾಯಿ ಒಂದಲ್ಲ ಒಂದಿನ ಕೊಟ್ಟೆ ಕೊಡ್ತಾಳೆ. ನಮ್ಮ ಜಮೀನು ನಮಗೆ ಬೇಕಷ್ಟೇ, ನಾವು ಬೇಕಾಗಿಲ್ಲ. ನಮ್ಗೆ ಹಣ ಬೇಕಿಲ್ಲ, ಏನು ಬೇಕಿಲ್ಲ. ನಮ್ಮ ಜಮೀನು ನಮಗೆ ಬೇಕಷ್ಟೇ. ಇರೋ ಭೂಮಿನೆಲ್ಲ ಕಳ್ಕೊಂಡ್ಮೇಲೆ ನಾವೆಲ್ಲ ಹೋಗಿ ಸಾಯ್ಬೇಕು. ರಾಜಕಾರಣಿಗಳನ್ನ ಯಾರು ಮಾಡೋದು? ನಾವೇ ಮಾಡ್ದೋ. ನಾವೇ ಹೊತ್ತು ಕೆನ್ನೆಗೆ 3 ರೇಟ್ ಹೊಡ್ಕೊಂತ ಇದ್ದೀವಿ ಚಪ್ಪಲಿಲಿ. ಮಾತಾಡ್ಬೇಕು ಅಂದ್ರೂ ಅದ್ರಲ್ಲಿ ಒಂದು ಹುರುಳಿರ್ಬೇಕಲ್ವಾ, ಸತ್ಯ ಇರ್ಬೇಕಲ್ವಾ? ಯಾಕೆಂದ್ರೆ ಸರ್ಕಾರ ನಿಮಗೆ ಗೊತ್ತಿದೆ, ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದೆ. ಬರಡು ಭೂಮಿ ಈ ಭಾಗ ಅಂತ. ಬಿಡದಿ ಕಡೆಯ ಅನೇಕ ಭಾಗ ಒಂದ್ ರೀತಿ ಬರಡು ಭೂಮಿ ಇದ್ದಂಗಿದೆ. ಟೌನ್ಶಿಪ್ ಮಾಡ್ಬಿಡೋಣ, ಅಭಿವೃದ್ಧಿ ಮಾಡೋಣ ಅಂತಿದ್ದಾರೆ. ಅವ್ರ ಪ್ರಕಾರ ನಾವು ಬರಡು ಭೂಮಿಲಿ ಇದೀವಿ ಅಂತ ಅನ್ಕೊಳ್ಬಹುದು. ಬಟ್ ನೀವು ನೋಡ್ತಿದ್ದೀರಾ ರಿಯಾಲಿಟಿ ಏನಿದೆ, ಗ್ರೌಂಡ್ ರಿಯಾಲಿಟಿ ಯಾವ ರೀತಿಯಾಗಿದೆ ಅಂತ. ಈ ಪ್ರದೇಶ ಯಾವ ರೀತಿಯ ಕಾಣಿಸ್ತಿದೆ ನೀವೇ ಡಿಸೈಡ್ ಮಾಡಿ, ನಾನೇನು ಎಕ್ಸ್ಟ್ರಾ ಹೇಳೋದಕ್ಕೆ ಹೋಗೋದಿಲ್ಲ. ಸೊ ರೈತರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಯಜಮಾನ್ರೆ ಹೇಗಿದ್ದೀರಾ? ಇವಾಗ ನಾವು ಚೆನ್ನಾಗಿದ್ದೀವಿ. ಚೆನ್ನಾಗಿದ್ರಿ? ತೆಂಗಿನ ಮರ ಕೇಳಿ, ತೆಂಗಿನ ಮರ ಇದೆ, ಮಾವಿನ ಮರ ಇದೆ, ಅಡಿಕೆ ತೋಟ ಇದೆ, ಬಾಳೆ ಐತೆ, ನೆಮ್ಮದಿಯಾಗಿದ್ದೀವಿ. ಈ ನಮ್ಮ ತಂದೆ ತಾಯಿ ಎಲ್ಲ ಜೀವನ ಮಾಡಿ ಏನು ಮಾಡಿಲ್ವರ. ಇವ್ರು ಕೊಡೋ ಕಾಸು ನಮಗೆಲ್ಲ ಎಲ್ಲಿಗೆ ಬರ್ತದೆ? ನಮಗೆ ಬೇಕಾಗಿಲ್ಲ ಕಾಸು, ನಮ್ಮ ಜಮೀನು ಬೇಕು. ಆತ ಆಗಲಿ ಗಾತ ಆಗಲಿ ಬಿಡಲ್ಲ. ಆಯ್ತಾ? ನಾವು ಸಂತುಷ್ಟಿಯಾಗಿದ್ದೀವಿ. ನಾವೇನು ಅವ್ನು ಕೊಡೋ ದುಡ್ಡಲ್ಲಿ ನಾವೇನು ವಾಸ ಮಾಡಬೇಕಾದಿಲ್ಲ. ಯಾವ ರಾಜಕಾರಣಿನೇ ಆಗೋಲಿ ಜಮೀನು ಮಾತ್ರ ಬಿಡಲ್ಲ. ನಮ್ಮ ಪ್ರಾಣ ಹೋದ್ರೂ ಚಿಂತಿಲ್ಲ, ನಾವು ಬಿಡಲ್ಲ. ಎಲ್ಲಿ ಗಂಟನೂ ಆಗಲಿ ಆಡ್ತೀವಿ ನಾವು. ಈಗ ಹೋರಾಟ ಮಾಡ್ತಿದ್ದೀರಾ, ಒಂದಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ, ಮಾಡ್ತಾವ್ರೆ. ಪುಣ್ಯಾತ್ಮರು, ತಾಯಿದೀರು, ನಮ್ಮ ಓದಿರು ಮಾಡ್ತಾರೆ, ಬಂದು ನಮ್ಗೆ ಸಪೋರ್ಟ್ ಕೊಡ್ತಾವ್ರೆ. ಹೊರಗಡೆಯವರೆಲ್ಲ ಸಪೋರ್ಟ್ ಕೊಡ್ತಾವ್ರೆ. ರಾಜಕಾರಣಿಗಳ್ನ ಯಾರು ಮಾಡೋದು? ನಾವೇ ಮಾಡ್ದೋ. ನಾವೇ ಹೊತ್ತು ಕೆನ್ನೆಗೆ 3 ರೇಟ್ ಹೊಡ್ಕೊತಾ ಇದ್ದೀವಿ ಚಪ್ಪಲಿಲಿ. ಅವರ ರಾಜಕಾರಣಿಗೆ ನಾವು ಸೈನ್ ಆಗ್ತದೆ, ನಾವೆಲ್ಲ ಮಾಡುತ್ತಾನೆ. ಮಾಡ್ದೋದ್ಕೆ ಇವತ್ತು ಅಧಿಕಾರಕ್ಕೆ ಹೋಗಿ ನಮ್ಮನ್ನೇ ತುಳಿತಾ ಇದೆಯಾ. ದೇವರಂತೂ ಕ್ರಮಿಸಲ್ಲ. ಒಂದಲ್ಲ ಒಂದಿನ ಈ ಭೂಮಿ ತಾಯಿ ಒಂದಲ್ಲ ಒಂದಿನ ಕೊಟ್ಟೆ ಕೊಡ್ತಾಳೆ. ನಮ್ಮ ಭೂಮಿ ತಾಯಿ ನೆಂಬಿ ಜೀವನ ಮಾಡ್ತಾ ಇದ್ದೀವಿ. ಅವ್ನು ಕೊಡೋ ಕಾಸಲ್ಲಿ ನಮ್ಮ ಜೀವನ ಮಾಡಬೇಕಾದಿಲ್ಲ. ತಲತಲತ್ತಿಂದ ಬಂದಿರೋದು. ಇವತ್ತಿನೆಲ್ಲ ಭೂಮಿ ಹುಡ್ತಾಗಿಂದ ನಾವು ರೈತರೇನೆ. ನಮ್ಮ ತಾತ, ಅವ್ರ ತಾತ ಎಲ್ಲ ರೈತರು ತಾನ್ರೆ. ನಾವು ಅವ್ರಂಗೆ ಜೀವನ ಮಾಡ್ಕೊಂಡು ಹೋಗ್ತೀವಿ. ಬಿಡು, ನಮಗೆ ಬೇಕಾಗಿಲ್ಲ. ಯಾವ ಪೌನ್ ಸೀಟು ಬೇಡ, ನಮ್ಗೆ ಯಾವುದು ಬೇಡ. 2 ಪಂಚಾಯತಿ ಬಿಟ್ಕೊಡಿ, ಇವೇನ ಮಾಡ್ಕೊ ಅಂತ ಕೇಳ್ತಾ ಇದ್ದೀವಿ. ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೂ ಅಲ್ಲಿ ಬಂದು ಶಾಸಕರು ಏನಾಯ್ತು, ಯಾವ ಶಾಸಕರು ಯಾರು ಬಂದಿಲ್ಲ. ನಿಮ್ಮ ಶಾಸಕರೇ ಏನು ಬಂದು ಇಲ್ಲ ಬಂದಿಲ್ಲ. ಅವ್ರೇನಿದ್ರು ತಿನ್ಬೇಕು. ನಮ್ಮನ್ನೆಲ್ಲ ಎದೆ ಹೊಡೆದು ಅವ್ರು ತಿನ್ಬೇಕು, ನಮ್ಮನ್ನ ಪಾತಾಳ ತುಳಿಬೇಕು. ಅವರು ನಾವು ಪಾತಾಳಕ್ಕೆ ಹೋದಾಗ ಅವ್ರ ನೆಮ್ಮದಿ, ಅಲ್ಲಿವರೆಗೂ ಅವ್ರ ನೆಮ್ಮದಿ ಇಲ್ಲ. ಆಯ್ತಾ? ನೀವು ಅವ್ರನ್ನ ಹೋಗಿ ಮನವಿ ಮಾಡ್ಕೊಳ್ಳೋದೇನು ಏನು ಮಾಡ್ತೀರಾ? ನಾವೇನು ಲೆಕ್ಕ ಇಲ್ಲ ಅವ್ರಿಗೆ. ಹೋಗೋ ಲೋ ಅಂತಾರೆ. ನಾವೇನು ಭಿಕ್ಷಿಕರಲ್ಲ. ನಾವು 4 ಜನಕ್ಕೆ ಅನ್ನ ಹಾಕೋಷ್ಟು ದೇವ್ರು ನಮಗೆ ಕೊಟ್ಟವನೆ. ಅವ್ರ ಜೊತೆಗೆ ಒಂದು ಸ್ವಲ್ಪ ಸಹಾಯ ಮಾಡೋಕ್ಕಾಗಲ್ಲ ರೈತರುಗಳಿಗೆ. ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋ ದಾವಂತರ ಅವ್ರಿಗೆ. ನಾವು ರೈತರು ಏನು ಮಾಡ್ತೇವೆ ಗೊತ್ತಾ? ಒಬ್ಬರು ದಾನ ಹಾಕೋದು ನಮ್ಮ ಮೇಲಿರೋದು. ಅವರೆಲ್ಲ ದಾನ ಹಾಕೋದು ಒಳ್ಳೆತನ ಅವರೆಲ್ಲಿಲ್ಲ. ಅವ್ರೇನಿದ್ರು ಬೇರೆ ಹಣಕ್ಕೋಸ್ಕರ ಹೊಡೆದಾಡ್ತಾವ್ರೆ. ಕಮಿಷನ್ಗಳು ಸಿಗ್ತಾವೆ ನೋಡಿ, ಅದರಿಂದ ಹೊಡೆದಾಡ್ತಾವ್ರೆ. ಈ ಬುಳುಕರ್ಗಳ್ದು ಜಾಸ್ತಿ ನಮ್ಮ ಊರಲ್ಲಿ. ಒಂದು 10 ಜನ ಬುಳುಕರ್ಗಳವ್ರೆ. ಅವರು ಎಲ್ಲಿ ಕಾಸಿಗೋಸ್ಕರ ಹೊಡೆದ ಸಾಯ್ತಾರೆ. ಅದೇನಾಗಿ ಸಾಯ್ತಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲಿ ಗಂಟ ಬರ್ತದ ಹಣ ಇವ್ರು ಕೊಡೋದು ಹಣ? ಎಷ್ಟೋ ಕೊಡ್ತಾನೆ ಅಂತ ಇಟ್ಕೊಳ್ಳಿ. ಕೊಡ್ತಾನೆ ಅನ್ನೋದು ಯಾವ ಗ್ಯಾರಂಟಿ? ನಮ್ಮ ಕೈಗೆ ಹಣ ಸಿಗ್ತದ್ರಾ? ಸಿಗಲ್ಲ. ನಮಗೆ ಬೇಕಾಗಿಲ್ಲ. ಯಾವ ಪೌನ್ ಸಿಟ್ಟು ಬೇಡ, ನಮಗೇನು ಬೇಕಲ್ಲ. ನಮ್ಮ ಜಮೀನು ಉಳಿಸ್ಕೋಬೇಕು. ಎಲ್ಲಿ ಗಂಟ ಆಗಲಿ ಬಿಡಲ್ಲ. ನಮ್ಮ ಪ್ರಾಣನ ಭೂಮಿ ಕೊಟ್ಟರು ಚಿಂತಿಲ್ಲ, ಬಿಡಲ್ಲ, ಹೋಯ್ತೀವಿ. ಎಲ್ಲಿ ಗಂಟನ ಹೋಗ್ಲಿ. ಅವರು ಕಂಪ್ಲೇಂಟ್ ಮಾಡ್ತಾರ, ಮಾಡಲಿ. ಕೂಡ್ಕೋತಾರ, ಕೂಡ್ಕೊಳ್ಳಿ. ಏನು ಮಾಡ್ತಾರ ಮಾಡಲಿ. ನಾವು ಅಲ್ಲೇ ಇರೋನೆ ಬಿಡಿತಾಯೇ, ನಾವು ಅಲ್ಲೇ ಇರೋನೆ. ಯಾವ ಆಧಾರದ ಮೇಲೆ ಬಂಜರು ಭೂಮಿ ಅಂತ ನೋಟಿಸ್ ಕೊಟ್ಟರು? ಅವ್ರ ಕಣ್ಣು ನಾಳೆ ಹೋಗ್ಬಿಡ್ತು. ಅವ್ರು ಬಂದು ನೋಡಿದ್ರಾಗಲ್ವಾ? ಅವ್ರ ಕಣ್ಣು ನಾಳೆ ಹೋಗ್ಬಿಡ್ತಾವ್ರ. ಬಂದಿಲ್ಲಿ ಏನು ಎಲ್ಲಿ ನೋಡದೆ ಸುಮ್ಮನೆ ಒಂದು ನೋಟಿಸ್ ಕೊಟ್ಟು? ಇಲ್ಲ ಅವ್ರೇನು ಬಂದಿಲ್ಲ ಬಿಡ್ರಿ. ಎಲ್ಲ ಇದು ಇಲ್ಲ, ಬಂದ್ಲು ಭೂಮಿನೇ. ಅವನ ಮಾತ್ರಕ್ಕೆ ಚಿನ್ನದ ಭೂಮಿ, ನಮ್ಮದ್ ಮಾತ್ರಕ್ಕೆ ಕಸ ಸಮೇ. ಅವಂದು ಚಿನ್ನ ಎಲ್ಲ. ಇದು ಕನಕಪುರ ತಾಲೂಕುಂದೆ. ಬಿಟ್ಬಿಡ್ಲಿ, ಇದ್ದು ಬಿಡಿ. 200 ಮಾತ್ರಕ್ಕೆ ಆರೋಳಿಯವ್ರಿಗೆ ಹೇಳ್ತಿ, ಇಲ್ಲಿ ಬ್ಯಾಡಿ ಕೊಡಬೇಡ್ರಿ, ರೈತ ಆಯ್ತದೆ ಚಿನ್ನದ್ದು ಅಂತ. ನಮ್ದೇನು ಮಣ್ಣ? ನಿನ್ನಂಗೆ ನಮ್ಮದನ್ನು ಭೂಮಿ ತಾಯಿ. ನಿಂದನ ಬೇಕಾದ ಬೆಟ್ಟ ಗುಡ್ಡ ಇವೆ,
ತಗೊಂಡೋಗಿ ಅಲ್ಲಿ ಮಾಡ್ಕೋಪ್ಪ, ನಿನಗೆ ಬೇಕಾದ್ರೆ ಆದಾಯ ಬೇಕಾದರೆ ನಿನ್ನ ಹಳ್ಳಿಲಿ ಮಾಡ್ಕೋ, ಇಲ್ಲಿ ಬಂದು ನಮಗೆ ಯಾಕೆ ತೊಂದರೆ ಕೊಡ್ತೀಯ ಅಲ್ವರಾ? ತೊಂದರೆ ಕೊಡೋದು ಸರಿ ಇಲ್ಲ. ಒಂದಲ್ಲ ಒಂದೇ ಭೂಮಿ ತಾಯಿಯ ಸೂರ್ಯನಾರಾಯಣ ಯಾವತ್ತಿದ್ರೂ ಏನೇನು ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಕೊಡೋದ್ರೆ ನನಗೆ ಕೊಡಲಿ, ಅವ್ರು ಕೊಡೋದಿರ್ಗೆ ಅವ್ರಿಗೆ ಕೊಡಲಿ. ಸತ್ಯ ಭೂಮಿ ಮಾತ್ರ ಕೊಡಲ್ಲ, ಬಿಡಲ್ಲ. ಆಮೇಲೆ ಎಷ್ಟು? ಗೋಮಾಳ ಜಾಸ್ತಿ ಇದೆ, ಆ ಕಾರಣಕ್ಕಾಗಿ ಸರ್ಕಾರದ ಕಣ್ಣು ಅಂತಾರಲ್ಲ. ಅವ್ರ ಮನೆಗೆ ಮುಳ್ಳು ಹಾಕೊಳ್ಳಿ. ಗೋಮಾಳ ಜಮೀನು ನಾವೇನು ಕೇಳುವಂಥ ರತೀಪ ಇಲ್ರ, ಯಾಕೆ ನಾವು ರೈತರು, ನಾವು ಕೇಳುವಂಥದ್ದಿಲ್ಲ. ಅದೇನಿದ್ರು ರಾಜಕಾರಣಿಗಳು ಆಪೋಸಿಟ್ ಇರ್ತಾರೆ ನೋಡಿ, ಅವ್ರು ಕೇಳ್ಬೋದು. ನಮ್ಮ ಗೋರ್ಮೆಂಟ್ ಜಮೀನನ್ನ ನೀನು ಹೆಂಗಪ್ಪ ಹಾಕಿಸ್ಕೊಂಡೆ ಅಂತ ಅವ್ರು ಕೇಳ್ಬೋದು, ನಾವು ಕೇಳೋಕ್ಕಾಗಲ್ಲ ಅದನ್ನು. ಗೋಮಾಳ ಜಮೀನೇ ಕೊಡ್ತಾ ಇರೋದು ಇಲ್ಲಿ. ಗೋಮಾಳ ಜಮೀನಿಂದ ಇಲ್ಲಿ ಹಾಕ್ಸ್ಕೊಂಡ್ರು ಬೇಕಾದಂಗೆ ಕೋಟಿ ಸಿಗ್ತದೆ, ನಮ್ಮ ಮನೆಗೆ ಮುಳ್ಳು ಹಾಕೊಂಬಿಡಾನೆ ಅಂತೇಳಿ ರೈತನ ತುಳಿದವರು ಯಾರು ಊರ್ಜಿತ ಆಗಲ್ಲ. ಸ್ವಾಮಿ, ಇಡೀ ದೇವತೆಗಳನ್ನೆಲ್ಲ ರಾವಳೇಶ್ವರ ಸರಿಯಾಗಿ ಹಾಕೊಂಡಿದ್ದ. ಲಾಸ್ಟ್ ಏನಾಯ್ತು ಗೊತ್ತಾ? ಬಿರೇ ಹೆಣ್ಣಿನಿಂದ ಅವ್ನು ಬಲಿಯಾದ. ಅದು ಈ ರೂಪ ಹುಟ್ಟದೆ, ಇದು ಆಗೇ ಆಯ್ತದೆ, ಸತ್ಯ ಇದು. ಈ ಬೆಳೆಯೋ ಭೂಮಿ ತಾಯಿಲಿದ್ದೀನಿ ನಾನು. ನಾವೇನು ಒಬ್ರು ಮೋಸ ಮಾಡಿ ಒಬ್ರಿಗೆ ಇದು ಮಾಡಬೇಕು ಅಂತ ಏನಿಲ್ಲ. ನಮ್ಮ ತಾಯಿ ಅಷ್ಟೇ ಕಷ್ಟಪಟ್ಟು ಜಮೀನು ತೆಗೆದವ್ರೆ. ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ, ಎಲ್ಲಿ ಗಂಟನಾಗಲಿ ರೆಡಿ ನಾವು. ಯಜಮಾನ್ರೆ ನಮಸ್ತೆ, ಹೆಂಗಿದ್ದೀರಾ? ಇದಾಗಿದ್ದೇವ್ರಿ. ನಮಗೆ ಈಗ ಈ ಜಮೀನ್ದೇ ಬಾರಿ ಕೊರತೆ ಆಗ್ಬಿಟ್ಟದೆ. ಈ ಜಮೀನು ಅಕ್ವೈರ್ಗೆ ತಂದವ್ರಲ್ಲ, ಅದೇ ಬಾರಿ ಇದಾಗ್ಬಿಟ್ಟದೆ. ಈಗ ಏನ್ ಮಾಡ್ಬೇಕಂತಿದ್ದೀರಾ ಮುಂದೆ? ಹಿಂಗಾಯ್ತಲ್ಲ. ನಮ್ಮ ಜಮೀನು ನಮಗೆ ಬೇಕಷ್ಟೇ, ಇನ್ಯಾವ ಬೇಕಾಗಿಲ್ಲ. ನಮ್ಗೆ ಹಣ ಬೇಕಿಲ್ಲ, ಯಾವ್ದು ಬೇಕಿಲ್ಲ. ನಮ್ಮ ಜಮೀನು ನಮಗೆ ಬೇಕಷ್ಟೇ. ಈಗ ಹಣ ಜಾಸ್ತಿ ಕೊಡ್ತೀವಿ, ಒಳ್ಳೆ ರೇಟೇ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 10 ಕೋಟಿ ಕೊಟ್ಟು ನಮಗೆ ಬೇಕಾಗಿಲ್ಲ. ನಮ್ಗಿರೋ ಜಮೀನು ಮಾತ್ರ ಉಳ್ಕೊಳ್ಳಿ ಅಷ್ಟೇ. ಅವರು ಜಮೀನು ಎಷ್ಟೋ ಕೋಟಿ ಕೊಟ್ಟರು ನಮ್ಗೆ ಉಳಿಯೋದಿಲ್ಲ. ಏನು ಭೂಮಿ ತಾಯಿದ್ರೆ ಯಾವತ್ತ ನನ್ನ ಮಕ್ಕಳು ಬದುಕ್ತವ್ರೆ, ಅಂದ್ರೆ ಬದುಕಲ್ರು. ಈಗ ಪಿತ್ರಾರ್ಜಿತ ಆಸ್ತಿ ನಿಮ್ದು, ತಂದೆ ಆಸ್ತಿ ತಾತನ ಆಸ್ತಿ ಅಂತ ಉಳಿಸ್ಕೊಂಡು ನೀವು ಬೆಳೆಸ್ಕೊಂಡು ಸ್ವಂತ ಮಕ್ಳ ತರ ಕಾಪಾಡ್ಕೊಂಡು ಬಂದಿದ್ದೀರಾ. ಸ್ವಂತ ಭೂಮಿನೇ ಸ್ವಂತ ತರ ಕಾಪಾಡ್ಕೊಂಡು ಬಂದಿದ್ದೀವಿ ಇನ್ನಿವರೆಗೂ. ಅದನ್ನ ಇವತ್ತು ಕಿತ್ಕೊಳ್ಳೋಕೆ ಮಾಡ್ತಾವ್ರೆ ನೋಡಿ. ಈಗ 1.5 ವರ್ಷದಿಂದ ಅಲಿತಾವ ಜನ. ಇದೇ ಬೈಲ್ಮಳ ಪಂಚಾಯತಿಗೆ ಹೋಗಿ ಕುಂತು ಇದು ಮಾಡ್ಕೊಂಡು ಬಂದು ಬರ್ತಾ ಇರೋದು. ಇರೋ ಭೂಮಿನೆಲ್ಲ ಕಳ್ಕೊಂಡ್ಮೇಲೆ ನಾವೆಲ್ಲ ಹೋಗಿ ಸಾಯ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರನ್ನ ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಇನ್ನು ಮುಂದೆ ಏನು ನಡೀತದೋ ನೋಡ್ಬೇಕಷ್ಟೇ. ಈಗ ಹೋರಾಟ ಮಾಡ್ತಿದ್ದೀರಾ, ಕೊಡೋದಕ್ಕೆ ನೀವು ರೆಡಿ ಇಲ್ಲ, ಆದ್ರೂ ಅವರು ನಾನು ಕಿತ್ಕೊಡ್ತೀನಿ ಅಂತ ದಿವಸ ಇದು ಮಾಡ್ತಾವ್ರು ನಮ್ಮನ್ನ. ದಿವಸ ನಾವು ಇದು ಮಾಡಿದ್ರು ನಾವು ಅದಕ್ಕೆ ಭಾಗಿಯಾಗಿಲ್ಲ. ನಮ್ಮ ಭೂಮಿ ನಮಗಿರಲಿ, ಮುಂದೆ ನಮಗೆ ಮಕ್ಕಳುಗಳವೆ, ಅವ್ರಿಗೆ ಒಂದು ದಾರಿ ಆಗಲಿ ಅಂತ ಅಷ್ಟೇ. ಈಗ ನೋಟಿಸ್ ಬಂತಲ್ಲ, ಹೆಂಗ ಅನಿಸ್ತು ನಿಮಗೆ? ನೋಟಿಸ್ ಕೊಟ್ಟರು, ನಾವು ಇಸ್ಕೊಂಡಿದ್ದೀವಿ ಅಷ್ಟೇ. ಅದನ್ನೇ ನಾವು ಮುಂದರ್ಸಕ್ಕೆ ಹೋಗಲ್ಲ ಅದನ್ನ ಹಂಗೆ ಮಡಗಿದ್ದೀವಿ ಅಷ್ಟೇ. ನೋಟಿಸ್ ಮಕ್ಕಳು ಏನಂತಾರೆ ಈ ತರ ವಿಷಯ ಆದ್ಮೇಲೆ? ಮಕ್ಕಳುಗಳು ಅವು ಏನು ಮಾಡ್ತಾರೆ? ಬೇಡ ಕೊಟ್ಬಿಡೋಣ ಅಂತಾರ? ಇಲ್ಲ ಅವೆಲ್ಲ ಏನಿಲ್ಲ, ಮಕ್ಕಳಿಗೆ ಅದು ಅವೇನಿಲ್ಲ. ಭೂಮಿ ಉಳಿದಿರಲಿ, ನಾವು ಮುಂದೆ ಏನು ಮಾಡ್ಕೋದು ಅಂತ ಅವ್ರು ಅಂತಾರೆ. ಅದೇ ಕೊಡೋ ನೋಟು ಕಾಗದ ಎಷ್ಟು ದಿನ ಇರ್ತದೆ? ಈಗ ಹುಲ್ ಮೇಲೆ ಹಾಕಿರ್ತೀವಿ ದನಿಗೆ, ಹುಲ್ ಮೇಲೆ ಕೈ ಇಕ್ಕಿದ್ರೆ 1 ವರ್ಷದೊಳಗೆ 6 ತಿಂಗಳಲ್ಲಿ ಬರೋದಿಲ್ಲ, ಆಮೇಲೆ ಕರ್ಗೋಯ್ತದೆ. ಈಗ ಹಂಗೆ ಇದು ಕಂತೆ, ದುಡ್ಡಿನ ಕಂತೆ, ಹಂಗಾಗಿ ಬರೋದಾಗೋಯ್ತಾರೆ ಕಡೆ ಲಾಸ್ಟ್ಗೆ. ಅವರು ತಿರ್ಗಿ ಆಮೇಲೆ ಹೋಗಿ ಅವ್ರ ಮನೆ ಕೂಲಿ ಮಾಡೋಕ್ಕಾಯ್ತದೆ. ನಾವು ನಮ್ಮ ಮಕ್ಕಳುಗಳು ಏನು ಈಗ ಜಮೀನಿದೆ ಗೈಕೊಂಡು ತಿಂತಾರೆ ಅಷ್ಟೇ. ಅಷ್ಟು ಮಾತಾಡಿ. ಈಗ ರೈತರ ಪಾಲಿಗೆ ಹೇಳ್ತಾರೆ, ನಾವು ರೈತರ ಪರ ಅಂತ ಹೇಳ್ತಾರೆ. ರೈತರೇ ನಮ್ಮ ಅಯ್ಯೋ ಅವ್ರು ಹೇಳ್ತಾರೆ, ಅವ್ರ ಪರವಾಗಿ ಅವ್ರು ಹೇಳ್ಕೊತಾರೆ. ಅವ್ರ ಪರ ನಮಗೆ ಬೇಕಾಗಿಲ್ಲ, ನಮ್ಮ ಇದು ನಮಗೆ ಅಷ್ಟೇ, ಅದೇ ಬೇಕಾಗಿಲ್ಲ. ಅವ್ರು ಏನು ಇದಾದ್ರು ನಮಗೆ ಬೇಕಾಗಿಲ್ಲ ಅದು. ಈಗ ಯಾರು ಈಗ ನಿಮ್ಗೆ ದಿಕ್ಕೇನು? ಇವಾಗ ಮುಂದೆ ಏನ್ ಅನ್ನಿಸ್ತಾ ಇದೆ? ಮುಂದೆ ಏನಿಲ್ಲ, ಮುಂದೆ ಏನಿಲ್ಲ. ಈಗ ಅಕ್ವೈರ್ ನಿಲ್ಲಿಸ್ಬೇಕು, ಭೂಮಿ ನಮಗೆ ಉಳಿತಾಯ ಆಗಬೇಕು, ಭೂಮಿ ಉಳಿತಾಯ ಆಗಬೇಕು. ಉಳಿಯುತ್ತೆ ಅನ್ನೋ ಭರವಸೆ ಇದೆಯಾ? ಉಳಿತದೆ ಅಂತ ಭರವಸೆ ಇದೆ ನಮಗೆ, ಉಳಿಸಬೇಕು ಅಂತ ಭರವಸೆ ಇದೆ. ಇಲ್ಲಿಂದ ಎಲ್ಲಿ ಗಂಟೆ ಆದ್ರೂ ಬೇಕಾದ್ರೆ ಹೋಗ್ಬೇಕು ಅನ್ನೋ ಇದಾದೆ. ಇಷ್ಟಕ್ಕೆ ಬಿಡೋದಿಲ್ಲ, ಇಷ್ಟಕ್ಕೆ ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಡಿರ್ಬೋದು, ಬಿಡೋದಿಲ್ಲ. ಮುಂದಕ್ಕೆ ಹೋಗೇ ಹೋಯ್ತಾರೆ ಜನ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.